ಬೆಂಗಳೂರಿನಲ್ಲಿ ಸ್ಕೂಲ್ಗೆ ಮತ್ತೆ ಬಾಂಬ್ ಬೆದರಿಕೆ, ಮತ್ತೆ ಬಾಂಬ್ ಥ್ರೆಟ್ ಮೇಲ್ ಬಂದಿದೆ. ಕೇಂದ್ರೀಯ ವಿದ್ಯಾಲಯ ಭಾರತೀಯ ವಿದ್ಯಾಸಂಸ್ಥೆಗೆ ಬೆದರಿಕೆಯ ಒಂದು ಮೇಲ್ ಬಂದಿರೋದು. ಬೆಳಗ್ಗೆ 10:30ಕ್ಕೆ ಶಾಲೆ ಒಳಗೆ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ. ಸಾಹುಕಾರಿ ಶ್ರೀನಿವಾಸರಾವ್ 65@gmail.com ಈ ಒಂದು ಐಡಿಯಿಂದ ಈ ಸಂದೇಶ ಬಂದಿದೆ. ಪೊಲೀಸ್ ಮತ್ತು ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ಕೂಡ ಆಗಿದೆ. ಬಾಂಬ್ ಬೆದರಿಕೆ ದೂರು ದಾಖಲಿಸಿಕೊಂಡಂತ ಪೊಲೀಸರು ಕೇಂದ್ರೀಯ ವಿದ್ಯಾಲಯ ಪ್ರಿನ್ಸಿಪಾಲ್ ಅಮೃತಪಾಲ್ ದೂರನ್ನು ನೀಡಿದ್ರು. ಅಮೃತಪಾಲ್ ಅವರು ಜನವರಿ 28ರಂದು ಶಾಲೆಗೆ ಬಂದಿರುವಂತಹ ಹುಸಿ ಬಾಂಬ್ ಬೆದರಿಕೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜನವರಿ 28ನೇ ತಾರೀಕು ಬಂದಿರುವಂತಹ ಮೇಲ್ ಇದು, ಥ್ರೆಟ್ ಮೇಲ್. ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಈ ಶಾಲೆಗಳಿಗೆ ಬೆದರಿಕೆ ಮೇಲನ್ನ ಕಳಿಸುವಂಥದ್ದು ಮುಂದುವರಿತಾ ಇದೆ. ಬೆಳಗ್ಗೆ 10:30ಕ್ಕೆ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ ನಿಮ್ಮ ಶಾಲೆಯಲ್ಲಿ ಅಂತ ಒಂದು ಮೇಲ್ ಬಂದಿತ್ತು. ಸಾಹುಕಾರಿ ಶ್ರೀನಿವಾಸರಾವ್ 65@gmail.com ಎಲ್ಲಿಂದ ಬಂದಿರುವಂತಹ ಸಂದೇಶ. ಇನ್ನೊಂದು ಕಡೆ ಕಂಪ್ಲೇಂಟ್ ಕಾಪಿಯನ್ನ ಕೂಡ ನೋಡ್ತಾ ಇದ್ರೆ ಕಂಪ್ಲೇಂಟ್ ವೆಂಕಟಕೃಷ್ಣ ಭಟ್ 150 ಪೆಟ್ಟಿಗೆ ಕಿರುಜೇನಿನಿಂದ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಂತರ ಪೊಲೀಸ್ನವರು ಬಂದಿದ್ರು, ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಬಂದು ಅಲ್ಲಿ ಭೇಟಿ ನೀಡಿತ್ತು, ಅಂದರೆ ಪರಿಶೀಲನೆ ನಡೆಸಿತ್ತು. ಕೇಂದ್ರೀಯ ವಿದ್ಯಾಲಯ ಪ್ರಿನ್ಸಿಪಾಲ್ ಅಮೃತಪಾಲ್ ಅವರು ಕೊಟ್ಟಂಥ ದೂರಿದು. ಜನವರಿ 28ನೇ ತಾರೀಕು ಶಾಲೆಗೆ ಬಂದಿರುವಂಥ ಹುಸಿ ಬಾಂಬ್ ಬೆದರಿಕೆ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಪ್ರಿನ್ಸಿಪಾಲ್ ಕೊಟ್ಟಿರುವಂಥ ಒಂದು ಕಂಪ್ಲೇಂಟನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅನ್ನೋನ್ ಪರ್ಸನ್ ಅಕ್ಯೂಸ್ ಅಂತ ಅಲ್ಲಿ ತಿಳಿಸಲಾಗಿದೆ. ಈ ದೂರಿನ ಸಾರಾಂಶ ಏನಂತಂದರೆ, ಇಂಥ ಒಂದು ಮೇಲ್ ಐಡಿಯಿಂದ ಕೇಂದ್ರೀಯ ವಿದ್ಯಾಲಯ ಎಲ್ಲಿಗೆ ಈ ಒಂದು ಮೇಲ್ ಬಂದಿದೆ ಅನ್ನೋದು. ಹಿಂದೆ ಕೂಡ ನಾವು ನೋಡಿದ್ವಿ, ಬೇರೆ ಬೇರೆ ಭಾಗದಲ್ಲಿ ಬಸವೇಶ್ವರ ನಗರ ಸೇರಿದ ಹಾಗೆ ಹಲವಾರು ಶಾಲೆಗಳಲ್ಲಿ, ಬೆಂಗಳೂರಿನ ಹೊರವಲಯದಲ್ಲಿ ಆನೇಕಲ್ನಲ್ಲೂ ಕೂಡ ಇಂಥದ್ದೇ ಒಂದಷ್ಟು ಥ್ರೆಟ್ ಮೇಲ್ ಬಂದು ಆತಂಕಕ್ಕೆ ಕಾರಣವಾಗಿತ್ತು. ಪೋಷಕರು ಲಘುಬಗ್ನೆ ಬಂದು ಅಲ್ಲಿ ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿದ್ರು. ಇದೀಗ ಮತ್ತೊಂದು ಇಂಥದ್ದೇ ಒಂದು ಮೇಲ್ ಬಂದಿದೆ. ಪದೇ ಪದೇ ಇಂಥ ಮೇಲನ್ನು ಮಾಡ್ತಿರುವಂಥದ್ದು ಯಾರು, ಏನೋ ಉದ್ದೇಶ ಏನು, ಇದೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಗೆ ಕಾರಣ ಆಗಿದೆ. ರಾಚಪ್ಪ ನಮ್ಮ ಪ್ರತಿನಿಧಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಚಪ್ಪ, ಈಗ ಈ ಹಿಂದೆ ಕೂಡ ನಾವು ಹಲವಾರು ಬಾರಿ ಇಂಥದ್ದೇ ಮೇಲ್ಗಳನ್ನು ನೋಡಿದ್ದೀವಿ, ನಂತರ ಅದು ಹುಸಿ ಬಾಂಬ್ ಕರೆ ಅನ್ನೋದು ಗೊತ್ತಾಗಿದೆ. ಈ ಬಾರಿ ಏನಾಗಿತ್ತು, ಏನಂತ ಮೇಲ್ ಬಂದಿತ್ತು, ವಿಚಾರ ಏನಿತ್ತು ಅಂತ ಆ ಮೇಲ್ನಲ್ಲಿ, ನಂತರ ಪೊಲೀಸರಲ್ಲಿ ಪರಿಶೀಲನೆ ಅಂದರೆ ಬಾಂಬ್ ನಿಷ್ಕ್ರಿಯ ದಳದವ್ರು ಬಂದಾಗ ಏನಾಯಿತು, ಏನೇನು ಅಪ್ಡೇಟ್ ಇದೆ? ಅವಿನಾಶ್, ಸಿಲಿಕಾನ್ ಸಿಟಿಯಲ್ಲಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಸರಣಿ ಏನಿದೆ ಆ ಸರಣಿ ಮುಂದುವರೆದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಹಿಂದೆ ಕೂಡ ಹಲವು ಬಾರಿ ಒಂದಿಷ್ಟು ಶಾಲೆಗಳಿಗೆ ಇಮೇಲ್ ಮೂಲಕವಾಗಿ ಬಾಂಬ್ ಬೆದರಿಕೆ ಕರೆಗಳು ಬರ್ತಾ ಇದ್ವು. ಆದರೆ ಪೊಲೀಸರು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಪರಿಶೀಲನೆ ನಡೆಸಿದ ನಂತರದಲ್ಲಿ ಇದೊಂದು ಹುಸಿ ಬಾಂಬ್ ಕರೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಅದೇ ರೀತಿಯಾಗಿ ಮತ್ತೆ ಏನು ಕೇಂದ್ರೀಯ ಯಶವಂತಪುರದಲ್ಲಿರುವಂತಹ ಕೇಂದ್ರೀಯ ವಿದ್ಯಾಲಯ ಸಂಸ್ಥೆ ಏನಿದೆ ಆ ಒಂದು ಸಂಸ್ಥೆಗೆ ಏನು ಜನವರಿ 28ರಂದು ಈ ರೀತಿಯಾಗಿ ಒಂದು ಬಾಂಬ್ ಬೆದರಿಕೆ ಇಮೇಲ್ ಕೂಡ ಬಂದಿತ್ತು. ಇದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿಗಳು ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಅದಾದ ನಂತರದಲ್ಲಿ ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಪೊಲೀಸರು ಬಂದು ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಸ್ಫೋಟಕ ವಸ್ತುಗಳು ಕಂಡು ಬಂದಿರಲಿಲ್ಲ. ಹಾಗಾಗಿ ಇದೊಂದು ಹುಸಿ ಬಾಂಬ್ ಕರೆ ಅನ್ನುವಂಥದ್ದು ಸ್ಪಷ್ಟವಾಗಿತ್ತು. ಅದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ, ಡಾಗ್ ಸ್ಕ್ವಾಡ್ ಎಲ್ಲವೂ ಕೂಡ ಬಂದು ಪರಿಶೀಲನೆ ಮಾಡೋರು. ಯಾಕಂದರೆ ಇಂತಹ ಹುಸಿ ಬಾಂಬ್ನ ಇಮೇಲ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದಾಗಿಯೂ ಕೂಡ ಏನಾದರೂ ಈ ರೀತಿಯಾಗಿ ಇಮೇಲ್ ಆಗಿರುವಂತಾಗಿರ್ಬೋದು, ಜೊತೆಗೆ ಹುಸಿ ಬಾಂಬ್ ಕರೆ ಬಂದರೆ ಆಗಿರ್ಬೋದು, ಪೊಲೀಸರು ಅದನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ. ಹಾಗಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬಾಂಬ್ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಕೂಡ FIR ದಾಖಲಾಗಿರುವಂಥದ್ದು. ಅಂದರೆ ಬೆಂಗಳೂರಲ್ಲಿ ಇದೇ ರೀತಿಯಾಗಿ ಶಾಲೆಗಳಿಗೆ, ವಿದ್ಯಾಸಂಸ್ಥೆಗಳಿಗೆ ಬಾಂಬ್ ಬೆದರಿಕೆ ಕರೆಗಳ ಜೊತೆಗೆ ಇಮೇಲ್ಗಳು ಕೂಡ ಬರ್ತಾ ಇದೆ. ಆದರೆ ಪೊಲೀಸ್ ಇಲಾಖೆ ಯಾರು ಈ ರೀತಿಯಾಗಿ ಮಾಡ್ತಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದ್ರಲ್ಲಿ ಇನ್ನೂ ಕೂಡ ಸಫಲ ಆಗಿಲ್ಲ. ಅಂದರೆ ಪದೇ ಪದೇ ಇಂತಹ ಪ್ರಕರಣದಲ್ಲಿ ವಿಫಲ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆಗೆ ಮೂಲೆಯಲ್ಲಿ ಕೂತು ಈ ರೀತಿಯಾಗಿ ಬಾಂಬ್ನ ಇಮೇಲ್ ಕಳಿಸ್ತಾ ಇರುವಂತಹ ಒಂದಿಷ್ಟು ಜನರಿಗೆ ಭಯ ಇಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಪೊಲೀಸರು ಭೇದಿಸ್ತಾರ, ಅದ್ರ ಜೊತೆಗೆ ಈ ಹಿಂದಿನ ಪ್ರಕರಣದಂತೆ ಇದು ಕೂಡ ಕೈ ಬಿಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಅವಿನಾಶ್, ರಾಜಪ್ಪ, ಇನ್ನು ಈ ವಿಷಯ ಗೊತ್ತಾದ್ಮೇಲೆ ಈಗ ಪೋಷಕರು ಮಕ್ಕಳನ್ನ ಕಳಿಸೋದಕ್ಕೆ ಮುಂದಾಗ್ತಿದ್ದಾರೆ, ಅವರಲ್ಲಿ ಆತಂಕ ಇದೆಯಾ? ಶಾಲೆ ಅವ್ರಿಗೆ ಏನು ಹೇಳಿದ್ದಾರೆ? ಜೊತೆಗೆ ಪೊಲೀಸರ ಕಡೆಯಿಂದ ಏನು ಭರವಸೆ ಬಂದಿದೆ, ಅಂದರೆ ಧೈರ್ಯ ತುಂಬುವಂಥ ಕೆಲಸ ಆಗಿದೆ ಅಂತ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ?
ಅವಿನಾಶ್, ಸಹಜವಾಗಿ ಅಂದ್ರೆ ಈ ರೀತಿಯಾಗಿ ಇಮೇಲ್ ಮೂಲಕವಾಗಿ ಬಾಂಬ್ ಬೆದರಿಕೆ ಬಂದಂತ ಸಂದರ್ಭದಲ್ಲಿ ಶಾಲೆ ಆಡಳಿತ ಮಂಡಳಿ ಜೊತೆ ಒಂದಿಷ್ಟು ಪೋಷಕರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅಂದ್ರೆ 28ನೇ ತಾರೀಕು ಈ ಒಂದು ಕೇಂದ್ರೀಯ ವಿದ್ಯಾಸಂಸ್ಥೆಗೆ ಬಂದಂತಹ ಮಕ್ಕಳ ಪೋಷಕರು ತಮ್ಮ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರದಲ್ಲಿ ಯಾವಾಗ ಇದೊಂದು ಹುಸಿ ಬಾಂಬ್ ಕರೆ ಅನ್ನುವಂಥದ್ದು ಗೊತ್ತಾಗುತ್ತೆ, ಇದಾದ ನಂತರದಲ್ಲಿ ಯಥಾಸ್ಥಿತಿ ತಮ್ಮ ಮಕ್ಕಳನ್ನ ಕೂಡ ಸದ್ಯಕ್ಕೆ ಪೋಷಕರು ಶಾಲೆಗೆ ಕಳಿಸ್ತಾ ಇರುವಂಥದ್ದು. ಆದರೆ ವಿದ್ಯಾಸಂಸ್ಥೆಗಳಿಗೆ ಈ ರೀತಿಯಾಗಿ ಹುಸಿ ಬಾಂಬ್ ಮೇಲ್ ಇದೇ ಮೊದಲನೇ ಅಲ್ಲ. ಹಾಗಾಗಿ ಪೋಷಕರಲ್ಲಿ ಆ ಕ್ಷಣದಲ್ಲಿ ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಮಕ್ಕಳ ತಕ್ಷಣ ಶಾಲೆಯಿಂದ ಬಂದು ಕರ್ಕೊಂಡು ಹೋಗ್ತಾರೆ. ಇದಾದ ನಂತರದಲ್ಲಿ ಪರಿಶೀಲನೆ ಮಾಡಿ ಶಾಲೆ ಆಡಳಿತ ಮಂಡಳಿಗಳು ಒಂದಿಷ್ಟು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಅಂದರೆ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಒಂದು ಸ್ಫೋಟಕ ವಸ್ತುಗಳು ಇಲ್ಲ, ಪೋಷಕರು ಮಕ್ಕಳು ಆತಂಕ ಪಡುವಂಥ ಅಗತ್ಯ ಇಲ್ಲ ಅನ್ನುವಂಥ ಯಾವಾಗ ಹೇಳ್ತಾರೆ, ಅದಾದ ನಂತರದಲ್ಲಿ ಸಹಜವಾಗಿ ಶಾಲೆಗೆ ಮಕ್ಕಳನ್ನ ಕೂಡ ಕಳಿಸ್ತಾ ಇರುವಂಥದ್ದು. ಹಾಗಾಗಿ ಈ ಒಟ್ಟಾರೆಯಾಗಿ ಸದ್ಯಕ್ಕೆ ಪೊಲೀಸ್ ಇಲಾಖೆಗೆ ಇದು ಚಾಲೆಂಜ್ ಆಗಿರುವಂಥದ್ದು. ಅಂದರೆ ವಿದ್ಯಾಸಂಸ್ಥೆ ಆಗಿರ್ಬೋದು, ಪೋಷಕರಾಗಿರ್ಬೋದು, ಮಕ್ಕಳಿಗಿಂತ ಪೊಲೀಸ್ ಇಲಾಖೆಗೆ ಚಾಲೆಂಜ್ ಆಗಿರುವಂಥದ್ದು. ಅಂದರೆ ಈ ರೀತಿಯಾಗಿ ಪದೇ ವಿದ್ಯಾಸಂಸ್ಥೆಗಳು ಯಾಕೆ ಟಾರ್ಗೆಟ್ ಆಗ್ತಿದ್ದಾವೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಿನಾಶ್. ಧನ್ಯವಾದ ರಾಚಪ್ಪ.